ಪ್ರಿಯೇ ಪಾಂಚಾಲಿ, ಇವಳೇಕೆ ಇಷ್ಟೊಂದು ಚಿಂತಾಕ್ರಾಂತರಾಗಿದೆ? ಕಾಂತೆ ಶಾಂತೆ, ಕಡು ಧೀರರಿಗೆ ವರ ಪತ್ನಿಯಾಗಿ ಮರುಗಲೇತಕ್ಕೆ. ಕಾಂತೆ ಶಾಂತೆ, ಕಡು ಧೀರರಿಗೆ ವರ ಪತ್ನಿಯಾಗಿ ಮರುಗಲೇತಕ್ಕೆ, ಮರುಗಲೇತಕ್ಕೆ. ಪಾಂಚಾಲಿ, ಪಾಂಡುಪುತ್ರರ ಪತ್ನಿಯಾಗಿ ನೀನು, ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಲ್ದ, ಚಂಡ ಚಿಂತೆಯಿಲ್ದ ಕಡು ಕೋಪದಿಂದ ಮರುಗುವೆ ಏಕೆ ಕೋಮಲಾಗಿಯೇ? ಕಡು ಕೋಪದಿಂದ ಮರುಗುವೆ ಏಕೆ ಕೋಮಲಾಗಿಯೇ? ಕಾಂತೆ ಶಾಂತೆ, ಕಡು ಧೀರರಿಗೆ ವರ ಪತ್ನಿಯಾಗಿ ಮರುಗಲೇತಕ್ಕೆ, ಮರುಗಲೇತಕ್ಕೆ. ಪ್ರಿಯೆ ಪಾಂಚಾಲಿ, ಏಕೆ ಏಕೆ ಇಷ್ಟೊಂದು ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ, ನಿಮ್ಮನ್ನಾರಾದರೂ ಧರ್ಮವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಮನ್ನಿಸು ಎಂದು ನಾನು ಅದೆಷ್ಟೋ ಬಾರಿ ನಿನ್ನನ್ನು ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಮರೆತು ಬಿಡುವುದನ್ನು. ತಿಳಿಸುವೆನು, ಆದರೆ ಪ್ರಭು, ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಓ, ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು. ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೆಂದಳು ಪ್ರಭು. ಏನು? ದುರ್ಯೋಧನನೊಡನೆ ಸಂಧಾನ? ಹಾಗಾದರೆ ನನ್ನ ಸಂದೇಹವು ನಿಜವೇ ಆಯಿತು. ಸಂಧಿಗಾಗಿ ಹೋಗಿರುವವರಾದರೂ ಯಾರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಶ್ರೀಕೃಷ್ಣರೇ, ಗೋಪಿಕಾಂಗನೆರ ವಿಲಾಸ ವಿಪ್ರಮಗಳಲ್ಲಿ ಮಗ್ನನಾಗಿರುವ ಯಧುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೆ. ನನ್ನ ಸಂದೇಹವು ನಿಜವೇ ಆಯಿತು.
ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಸರಾಶಿಯನ್ನು ಹೊಡೆಗಟ್ಟುವುದಿಲ್ಲ ಎಂದು. ಪಾಪು ಪಾಪು ಪಾಂಚಾಲಿ, ಪಾಪು! ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಆದರೆ ಇಂದು ಹಾಗಾಗಲಿಲ್ಲ. ಚತುರೆ ನೀನು, ಮಹಾಚತುರೆ. ಪ್ರಭು, ನಾನೆಷ್ಟೇ ಆಗಲಿ ನಿಮ್ಮ ಧರ್ಮಪತ್ನಿಯಲ್ಲವೇ ಪ್ರಾಣೇಶ್ವರ? ಹೌದು. ಪ್ರಭು, ಇಲ್ಲಿ ಬನ್ನಿ ಪ್ರಾಣೇಶ್ವರ. ಪ್ರಭು ಪಾಂಚಾಲಿ, ಸಮಯವಿದೆ. ಪ್ರಾಣೇಶ್ವರ, ಪ್ರಿಯತಮೆ, ಶೃಂಗಾರಕ್ಕೆ ಭೀಮಾ ಸಮಯವಿದೆ. ಶೃಂಗಾರಕ್ಕೆ ಭೀಮಾ, ಸಮಯವಿದೆ. ಶೃಂಗಾರಕ್ಕೆ ಭೀಮಾ, ಪ್ರಮದೆಯ ಮನಕ್ಕೆ ನೀಡುವೆ ರಾಮ. ಪ್ರಮದೆಯ ಮನಕ್ಕೆ ನೀಡುವೆ ರಾಮ. ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ನನ್ನ ಮಾತನ್ನು ಕೇಳಿರಲ್ಲ? ಓ, ನಿಜವಾಗಿಯೂ ನಿಜವಾಗಲು ಮನಮುನಿಸುವ ಮನೋಜ ವಿಲಾಸ. ಮನಮುನಿಸುವ ಮನೋಜ ವಿಲಾಸ. ಕೌರವ ಶಿರವ ಧರೆಯಲು ನೀನು. ಪ್ರಭು, ಪಾಂಚಾಲಿ, ಕೌರವ ಶಿರವ ಧರೆಯಲು ನೀನು. ಪ್ರಭು, ಪಾಂಚಾಲಿ, ಚೆಲ್ಲದ ಸೇರುವೆ. ಆ ಚೆಲ್ಲದ ಸೇರುವೆ. ಆಗ 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 ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಆಗ ತಿಳಿಯಿತೆ ಪ್ರಭು. ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ಸಮಯವಿದೆ.
ಪಾಂಚಾಲಿ. ಆ, ನೆನಪಿರುವುದೇ ಪ್ರಾಣೇಶ್ವರ. ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಆ ಕುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ ಪ್ರಭು? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವವನಲ್ಲ ಈ ನಿನ್ನ ಗಂಡ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ನಿರೀಕ್ಷಿತವಾಗಿ ಆಹ್ವಾನಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಮೀರಿಯ ಉಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಭೋರ್ಕರಗಲಿ. ಪಾಂಚಾಲಿ, ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಉಕ್ಕಿನ ಪಥದಲ್ಲಿ ಸಪ್ತ ಸಾಗರವೇ ಭೋರ್ಕರಗಲಿ. ಕುರುವರ ಶಿರವ ಕಡಿಯದ ಬಿಡನು, ಕುರುವರ ಶಿರವ ಕಡಿಯದ ಬಿಡನು. ಕರದಿಗಂಧದಲ್ಲಿ ಮೊಳಗಿಪೆ ವಿಜಯವ ಪಾಂಚಾಲಿ, ಕರದಿಗಂಧದಲ್ಲಿ ಮೊಳಗಿಪೆ ವಿಜಯ. ಕುರುಕುಲವ ಕಡಿದಿಡುವೆ, ಕುರುಕುಲವ ಕಡಿದಿಡುವೆ. ತುರುಳ ಕೌರವನ ಪರಿಪರಿವಿರದಲೆ, ತುರುಳ ಕೌರವನ ಪರಿಪರಿವಿರದಲೆ. ಕಾರ್ಮೋಡ ಗುಡುಗಿ ಗುಡುಗಿ ನಡುಗ, ಈ ಭೂಮಿ ನಡುಗಿ ನಡುಗಿ ಬಿರಿ ಉಕ್ಕಿನ ಮನದಲ್ಲಿ ಸಪ್ತ ಸಾಗರವೇ ಭೋರ್ಕರಯಲಿ, ಭೋರ್ಕರಯಲಿ, ಸಾಗರವೇ ನಾನು ಮಾತ್ರ ಆ ಕೌರವರನ್ನು ಸದೆಬಡಿಯದೆ ಬಿಡನು. ನೋಡುವಣ್ಣ, ಆಗಲೇ ಭೀಮಸೇನನು ಕೇರಳದ ಸಿಂಹದಂತೆ ಗರ್ಜರಿಸುತ್ತಿರುವನು. ಅವನನ್ನು ಸಮಾಧಾನ ಮಾಡಲು ನೀನೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ನಿಜ ಅರ್ಜುನ, ಈ ಸಾರಿ ಈ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಕಾರಣೆಂದು ತೋರುತ್ತಿರುವುದು. ಇರಲಿ ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇ ಎಷ್ಟು ಕೋಪಗೊಂಡಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗೂದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದನು, ಅದನ್ನು ಇಂದು ಹೇಳಿಯೇ ತೀರುತ್ತೇನೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾತನೆ ಮಾಡುವುದಕ್ಕಾಗಿ ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಅರಗಳಿಗೆಯೂ ಮಾತ್ರ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಜ್ಞೆಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು
ಈ ನನ್ನ ಕಥೆ ಇವೆರಡೇ ಆ ಕೌರವರಿಗೆ ತಕ್ಕ ಉತ್ತರವನ್ನು ಕೊಡುವೆವು. ನಿಶ್ಚಿಂತರಾಗಿ ನೀವು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಶಾಂತನಾಗು ಸಹೋದರ, ಶಾಂತನಾಗು. ಈ ಕೋಪ ನಿನಗೆ ತಕೆ ಸಹೋದರ ಭೀಮಸೇನ, ಈ ಕೋಪ ನಿನಗೆ ತಕೆ ಸಹೋದರ, ಸೈರಿಸು ಕೋಪವ ಮೂಡನಾಗದೆ, ಸೈರಿಸು ಕೋಪವ ಮೂಡನಾಗದೆ, ಈ ಕೋಪ ನಿನಗೆ ತಕೆ ಸಹೋದರ. ದುರದಿರ ನೀನೆನಿಸಿ ಸೌರ್ಯದಿ ಬಲ ನೆನೆಸಿ, ದುರದಿರ ನೀನೆನಿಸಿ ಸೌರ್ಯದಿ ಬಲ ನೆನೆಸಿ, ಕಡು ರೋಸ ಇಂದೇಕೆ ಕೃಪೆ ತೋರಿ ಸಾಕರಿಸೆ, ಕಡು ರೋಸ ಇಂದೇಕೆ ಕೃಪೆ ತೋರಿ ಸಾಕರಿಸೆ, ಈ ಕೋಪ ನಿನಗೆ ತಕೆ ಸಹೋದರ. ಸೈರಿಸು ಕೋಪವ ಮೂಡನಾಗದೆ, ಸಹೋದರ, ಸೈರಿಸು ಕೋಪವ ಮೂಡನಾಗದೆ, ಈ ಕೋಪ ನಿನಗೆ ತಕೆ ಸಹೋದರ. ಸಹೋದರ, ಸಹೋದರ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಸಹೋದರ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜರು ನಮ್ಮೆಲ್ಲರಿಗಿಂತಲೂ ಹಿರಿಯವರು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ನಮಗೆ ಅನುಚಿತ. ಪಾಂಚಾಲಿ, ಸಮಾಚಾರವೇನು? ಪಾಂಚಾಲಿ, ಸಮಾಚಾರವೇನು? ಇದಕ್ಕೆ ಏನು ಹೇಳುವೆ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಶಾಂತಿಗಾಗಿಯೇ ನಾನು ಇಷ್ಟೊಂದು ಸರ್ವ ಪ್ರಯತ್ನವನ್ನು ನಡೆಸುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ, ಏನೇ ಕೋಲಾಹಲ
ಅರ್ಜುನ, ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ನಾನಿಂದು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ನಿಮ್ಮ ಅಪೌರುಷದ ಫಲಾಫಲವನ್ನು ನೀವೇ ಭುಂಜಿಸಿರಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಾನಿನ್ನು ಹೊರಡುವೆನು. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರಲ್ಲ. ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸು. ಕೃಷ್ಣ, ಪಾಂಡುಕುಮಾರರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ಸಹೋದರಿ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವೂ ನಡೆಯಿತು. ಓ ಪಾಂಚಾಲಿ, ಇನ್ನು ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುತ್ತದೆ. ರಾಜ್ಯಸಭೆಯಲ್ಲಿ ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಓ, ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ, ಅದನ್ನು ಹೇಳು. ನಾನು ಹೋಗಿದ್ದುದು ಅದಕ್ಕಾಗಿಯಲ್ಲವೇ ಭೀಮಸೇನ? ಕೃಷ್ಣ, ತಿಳಿಯಿತು ತಿಳಿಯಿತು ಕೃಷ್ಣ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನು ತೊಡಿಸುವ ಹವಣಿಕೆಯಲ್ಲಿರುವೆಯಾ ಕೃಷ್ಣ? ತಿಳಿಯಿತು ತಿಳಿಯಿತು. ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ. ಓ ದುರ್ಯೋಧನ, ಆತನು. ಸಹೋದರರೇ, ಇಂದು ಇಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಗಿತ್ತು. ಕೃಷ್ಣ, ನೀನು ಅದನ್ನು ಚೆನ್ನಾಗಿಯೇ ಸಾಧಿಸಿದೆ. ಸಾಧಿಸು. ಸಹೋದರರೇ, ಈ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಫಲವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ಈಡೇರಿಸದೆ ಬಿಡನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸಮಾಧಾನದಿಂದ ನಾನು ಹೇಳುವುದನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಪ್ರಸ್ತಾಪವು ನನಗೊಪ್ಪದು ಒಪ್ಪಕೂಡದು. ನಿನಗೊಪ್ಪುವ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿದನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದು ನಿಜವಾಗಿಯೂ ಸಂಧಿಯಂತೂ ಆಗಿರಲಾರದು. ಕೃಷ್ಣ, ಹೇಳು, ಏನು ಆ ದುರ್ಯೋಧನನ ಸಂದೇಶ?
ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ನಿಂತಲ್ಲಿಯೇ ಹೇಳಿಬಿಡು ಕೃಷ್ಣ, ಈ ಪರಿಹಾಸ್ಯವೇಕೆ? ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು. ಭೀಮನನ್ನು ಕಂಡರೆ ಕೃಷ್ಣನಿಗೂ ಭಯವೇ? ನಿನ್ನ ಗದೆಯನ್ನು ಸ್ವಲ್ಪ ಕೊಡು. ನಿನ್ನ ಗದೆಯನ್ನು ಸ್ವಲ್ಪ ದೂರ ಬಿಡು. ನನ್ನ ಪಾರ್ಶ್ವದಲ್ಲಿ ಈ ರೀತಿ ಕುಳಿತುಕೋ. ನಿನಗೆ ಪ್ರಿಯವಾದ ಸಂದೇಶವನ್ನೂ ತಿಳಿಸುವೆನು. ಹೋಗಲಿ ಕೃಷ್ಣ, ಹೀಗೋ ಕುಳಿತುಕೊಳ್ಳುತ್ತೇನೆ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ನಿನಗೆ ದುರ್ಯೋಧನನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ದುರ್ಯೋಧನನ ಸಂದೇಶ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ನೀನು ಹಿಡಿದಿರು. ಯಾಜ್ಞಸೇನೆ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಪರಮಾತ್ಮ! ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪೋಂಚಾಲಿ ಬಾ, ನಿನ್ನ ಅಣ್ಣನ ಆಜ್ಞೆಯಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸುವೆನು. ಸಂದೇಶ ಸಂದೇಶ. ಅಬ್ಬಾ, ಈಗ ನನಗೆ ನಿರ್ಭಯವಾಯಿತು. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೇನಿ, ಕಿರೀಟಿ, ಧರ್ಮನಂದನ, ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಕಾರ್ಯವನ್ನು ಮಾಡಿದವರು ಏನು ಹೇಳಿದ ಕೃಷ್ಣ? ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರೋ ದುರಾತ್ಮರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ಸಹೋದರ ದುಶ್ಯಾಸನನು ಈ ಕಾರ್ಯ ನಡೆಸಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನನ ಅಹಂಕಾರವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು ಆ ಕೌರವರು ಈ ರೀತಿ ಅಪಮಾನಗೊಳಿಸಿದರೆ, ಅಗ್ರಜ, ಸಹೋದರ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನೂ ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ. ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರತಿಕರ ದೋಷದಲ್ಲಿ ಎಂದು ಹೇಳಿದ. ಪರಮಾತ್ಮ, ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಆಸೆ ಪಟ್ಟವನಲ್ಲ. ಸಂಧಿಗಾಗಿ ಇಷ್ಟೊಂದು ಸರ್ವ ಪ್ರಯತ್ನವನ್ನು ನಡೆಸುತ್ತಿರುವೆನು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸಿ.
ನೀನು ತಾನು ಎಂದಾದರೂ ಬಿಡಿಸಿ, ಎಷ್ಟಾದರೂ ನೀನು ಧರ್ಮದ ಗೊಡ್ಡು. ಸಹೋದರ, ನನ್ನ ಕರಗಳನ್ನು ಬಿಡಿಸು. ಎಷ್ಟಾದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ ಮಾಧವ? ಭೀಮಸೇನ, ಈ ಅಲ್ಪ ಹಗ್ಗದಿಂದ ನೀನು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ನನ್ನ ಪರಾಕ್ರಮದ ಮೇಲೆ ಶಂಕೆಯೇ? ನೀವಾರೂ ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಎಲ್ಲಿ ನನ್ನ ಗಳೆ? ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಸೆರೆ ತಂದು ರಣಗೆ ತಲೆಗಳನ್ನು ಕಟ್ಟಿ ಹೆಣಗಳನ್ನು ಕೆಡು ರಣದೋಹ ಮುಗಿಸಿಕೊಳ್ಳುವೆ, ರಣದೋಹ ಮುಗಿಸಿಕೊಳ್ಳುವೆ. ಅಗ್ರಜ, ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಸೆರೆ ತಂದು ರಣಗೆ ತಲೆಗಳನ್ನು ಕಟ್ಟಿ ಹೆಣಗಳನ್ನು ಕೆಡು ರಣದೋಹ ಮುಗಿಸಿಕೊಳ್ಳುವೆ, ರಣದೋಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುಬನು ಮುಟ್ಟಿದ ಪುಂಡ ಕೌರವರ ಗುಂಡಿಗೆ ಸೀಳೆ. ಪರಮಾತ್ಮ, ಪಾಂಡವರ ರಸಿಯ ತುರುಬನು ಮುಟ್ಟಿದ ಪುಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ಪುಂಡರಿಗೆ ರಣಚಂಡಿಗೌತಣವ ಮಾಡಿಸುವೆ. ಕೊಂಡ ಎಲುಬುಗಳ ಪುಂಡರಿಗೆ ರಣಚಂಡಿಗೌತಣವ ಮಾಡಿಸುವೆ. ಓರ್ಕರವ ಕಾರ್ಮೂಢದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ, ಓರ್ಕರವ ಕಾರ್ಮೂಢದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂಬೆರೆವ ಕುರುವರರ ಕಾಲ್ಗಳ ಪಿಡಿದು ದರ್ಪದಿಂಬೆರೆವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ಗಿರಗಿರನೆ ತಿರುಗಿ ನೆಲ ಕಾಪಾಡಿಸಿದೆ. ಬಲು ಶೂನ್ಯತೆಯ ಕುಲ ಹೇಡಿಗಳು ತಂದು ರಣಗೆ ತಲಗಳನ್ನು ಕೊಟ್ಟು ಹೆಣಗಳನ್ನು ಕೆಡು ರಣದೋಹ ಮುಗಿಸಿಕೊಳ್ಳುವೆ, ರಣದೋಹ ಮುಗಿಸಿಕೊಳ್ಳುವೆ. ಪರಮಾತ್ಮ, ಕೇಳಿರಿ ನನ್ನ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಹುಟ್ಟಿದ್ದೇ ನಿಜವಾದರೆ ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವೇ ಆಗಿದ್ದರೆ ನಾಳಿನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿರುನುಡಿಯನ್ನು ಕಟ್ಟಿಸುತ್ತೇನೆ. ನಂತರ ಆ ದುರುಳ ದುಶ್ಯಾಸನನ ತೊಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ